ಇವತ್ತು ಒಂದರ್ಥದಲ್ಲಿ ರಾಜ್ಯದ ಪಾಲಿಗೆ ಪ್ರತಿಭಟನಾ ಮಂಗಳವಾರ ಆಗಿತ್ತು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೂಡ ಪ್ರತಿಭಟನೆ ಮಾಡ್ತಾ ರಸ್ತೆಗಿಳಿದಿದ್ರೆ, ಇತ್ತ ವಿರೋಧ ಪಕ್ಷ ಬಿಜೆಪಿ ಕೂಡ ಪ್ರತಿಭಟನೆಯಲ್ಲಿ ನಿರತವಾಗಿತ್ತು. ಬೇರೆ ಬೇರೆ ಸಬ್ಜೆಕ್ಟ್ ಮ್ಯಾಟರ್ ಹೌದು, ಆದ್ರೆ ಈ ಪ್ರತಿಭಟನೆಗಳು ನಡೆಸ್ತಿರೋದು ಯಾರಿಗೋಸ್ಕರ? ಇದರ ಫಲಿತಾಂಶ ಏನಾಗ್ತಿದೆ? ಜನರಿಗೆ ಉಪಯೋಗವಾಗುವ ಅಥವಾ ಜನಪರವಾದ ವಿಚಾರಗಳಿಗೇನೆ ನಮ್ಮ ಆಡಳಿತ ಹಾಗೆ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆಯಾ, ಅಥವಾ ಸ್ವಪ್ರತಿಷ್ಠೆಯ ವಿಷಯವಾಗ್ಬಿಟ್ಟಿದ್ಯಾ ಪ್ರತಿಭಟನೆ ಅನ್ನೋದು? ಹಿಂದೊಂದು ಕಾಲ ಇತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ತೊಡೆತಟ್ಟಿ ಸಿದ್ದರಾಮಯ್ಯನವರು ಪ್ರತಿಭಟನಾ ಪಾದಯಾತ್ರೆ ಮಾಡಿದಾಗ ಸರ್ಕಾರವೇ ಉರುಳು ಹೋಗಿ ಬೇರೆ ಸರ್ಕಾರ ರಚನೆ ಆಗೋ ಸಂದರ್ಭ ಚುನಾವಣೆ ಫಲಿತಾಂಶದಲ್ಲಿ ಪ್ರಕಟ ಆಗಿತ್ತು. ಆದ್ರೆ ಈಗ ಆಡಳಿತ ಪಕ್ಷವಾಗ್ಲಿ ವಿರೋಧ ಪಕ್ಷವಾಗ್ಲಿ ಮಾಡ್ತಾ ಇರುವ ಪ್ರತಿಭಟನೆ ಇಂಥ ದೊಡ್ಡ ಪರಿಣಾಮವನ್ನ ಬೀರೋ ತನಕ ಹೋಗ್ತಾ ಇಲ್ಲ ಅನ್ನೋದೇ ಸತ್ಯ. ಆದ್ರೆ ಅದಕ್ಕೆ ಕಾರಣವಾಗ್ತಿರೋದೇನು? ಇಚ್ಛಾಶಕ್ತಿಯ ಕೊರತೆನಾ, ಅಥವಾ ಯಾವುದೇ ವಿಚಾರವನ್ನ ಲಾಜಿಕಲ್ ಎಂಡ್ ವರೆಗೂ ಕರ್ಕೊಂಡು ಹೋಗುವ ಮನಸ್ಸು ಅಥವಾ ಇಚ್ಛಾಶಕ್ತಿಯನ್ನ ಎಲ್ಲಾ ಪಕ್ಷಗಳು ಕೂಡ ಕಳ್ಕೊಂಡ್ಬಿಟ್ಟಿದ್ಯಾ? ಇದರ ನೇರ ಪರಿಣಾಮ ಏನು? ಸರ್ಕಾರ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಸ್ಪೆಷಲ್ ಸೆಷನ್ ನಡೆಸ್ತಾ ಇದೆ, ಅಲ್ಲಿಗೂ ಕೂಡ ಹೋಗ್ತಾ ಇಲ್ಲ. ಮಿನಿಸ್ಟರ್ಗಳು, ಶಾಸಕರು ಬೀದಿಲ್ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರಯೋಜನ ಏನು? ಒಂದು ಕಡೆ ಸದನಕ್ಕೆ ಕಲಾಪಕ್ಕೆ ಅಂತ ಇನ್ವೆಸ್ಟ್ ಮಾಡಿರುವ ದುಡ್ಡು ಹಾಳು, ಈ ಪ್ರತಿಭಟನೆ ಕೂಡ ಪೂರ್ಣ ಪ್ರಮಾಣದಲ್ಲಾಗದಲೇ ಆ ಪ್ರತಿಭಟನೆಯ ಉದ್ದೇಶ ಕೂಡ ಹಾಳು. ಇದು ಹೀಗೆ ಮುಂದುವರಿಯುತ್ತಾ? ಇಸ್ ದಿಸ್ ದ ನ್ಯೂ ನಾರ್ಮಲ್? ಇದರ ಬಗ್ಗೆ ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ನ ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಚಿಂತಕರು ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರು ಹಾಗೆ ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ, ಇವತ್ತು ಅಧಿವೇಶನದಲ್ಲಿ ಸದಸ್ಯರ ಗೈರಿನ ಬಗ್ಗೆ ಕೂಡ ಚರ್ಚೆ ಆಗೋಯ್ತು. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು, ಪೊಲಿಟಿಕಲ್ ರೀಸನ್ ಇರಬಹುದು ಈ ವಿಚಾರವನ್ನ ಮುಂದೆ ತಂದಿರಲಿಕ್ಕೆ ಅಶೋಕ್ ಅವರು, ಬಟ್ ಸ್ಟಿಲ್ ಈ ಸೆಷನ್ ಬಗ್ಗೆ, ಸ್ಪೆಷಲ್ ಸೆಷನ್ ಬಗ್ಗೆ ಕೂಡ ಸದಸ್ಯರಿಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಉಳಿದಿದೆ ಅನ್ನೋದಕ್ಕೆ ಈ ಮಾತುಕತೆ ಸಾಕ್ಷಿಯಾಯಿತು. ಅದನ್ನು ಗಮನಿಸಿ ಬನ್ನಿ, ಚರ್ಚೆ ಪ್ರಾರಂಭ ಮಾಡೋಣ. ಮೀಟಿಂಗ್ ಅಲ್ಲಿ ತಮ್ಗೆ ಹೇಳಿದ್ರಿ, ಮಂತ್ರಿಗಳು ಯಾರು ಸರಿಯಾಗಿ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಅನ್ನ ನಾವು ಹೇಳಿದ್ರಿ. ತಾವೇನ್ ಹೇಳಿದ್ರಿ? ನಾನು ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಮತ್ತೆ ಪ್ರತಿದಿನ ನಾನು ಯಾರು ಇಲ್ಲಿ ಪ್ರೆಸೆಂಟ್ ಇರಬೇಕು ಲಿಸ್ಟ್ ಓದುತ್ತೀನಿ ಅನ್ನೋದು ತಾವು ಹೇಳಿದ್ದೀರಾ. ದಯವಿಟ್ಟು ಲಿಸ್ಟ್ ಓದ್ಬಿಡಿ, ಬರ್ದಿದ್ದವರಿಗೆ ಒಂದು ಅಚ್ಚಿಮಾರಿ ಹಾಕಿ ಮನೆಗೆ ಕಳಿಸಿ. ಈಗಾಗಲೇ ನಾವು ಇದೆ ಅಂತೀರಿ, ಇಲ್ಲ ಅಂದ್ರೆ ಇಲ್ಲ ಅಂತೀರಿ. ನಮ್ಗೆ ಅವರೇ ಬಿರಿ ಕೂಗ್ತಾ ಇದ್ರು, ನಾವು ಕೂಗ್ತೀರಿ. ಈಗ ತಮ್ಗೆ ಗೊತ್ತಿದೆ ಅಲ್ಲ? ಪ್ರತಿಭಟನೆ ನಡೀತದೆ, ಬರ್ತಾರೆ. ಇವತ್ತು ಯಾಕೆ ಲೇಟ್ ಆಗಿದೆ ಅಂತ ಹೇಳಿ ತಮ್ಗೆಲ್ಲ ಕೂಡ ಗೊತ್ತಿದೆ ವಿಚಾರ. ನೀವು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಅವ್ರೇನೋ ಮಾಡ್ಕೊಂತಾರೆ, ಅವ್ರ ತೀಟೆ ಅವ್ರು ತೀರ್ಸ್ಕೊಂತಾರೆ. ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ಸರ್ವರ ಪಾರ್ಟಿ ನೀವು ಹೇಳಿದ್ದು ಬಿಎಸ್ಸಿಯಲ್ಲಿ ನೀವು ಹೇಳಿದ್ದೀರಾ. ವಿಚಾರ ಇಲ್ಲ ಅದಕ್ಕೆ ಬಿಎಸ್ಸಿ ಮೀಟಿಂಗ್ ಅಲ್ಲಿ ಸಾಮಾನ್ಯವಾಗಿ ಪಕ್ಷಗಳ ವಕ್ತಾರರಿಂದ ಚರ್ಚೆಯನ್ನ ಪ್ರಾರಂಭ ಮಾಡ್ತಿದ್ವಿ. ಬಟ್ ಇವತ್ತು ಫಾರ್ ಅ ಚೇಂಜ್ ನಾನು ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ನಿಮಗೆ ಪ್ರಶ್ನೆ ಮಾಡ್ತೀನಿ. ಇದು ಇವತ್ತಿನ ಕತೆ ಅಲ್ಲ ಸರ್. 23ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಬರೆದಿರುವ ಪತ್ರ ಕೂಡ ಇದೆ. ನಾವು ಸುದ್ದಿ ಕೂಡ ಮಾಡಿದ್ವಿ. ಸ್ಪೆಷಲ್ ಸೆಷನ್ ನಡೆಸ್ತಿದ್ದೀವಪ್ಪ, ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕು, ನಮ್ಮ ಮಿನಿಸ್ಟರ್ಗಳು ಡಿಪೆಂಡ್ ಮಾಡ್ಕೊಳ್ಬೇಕು, ಮಿನಿಸ್ಟರ್ಗಳೇ ಬರ್ತಾ ಇಲ್ಲ, ದಯಮಾಡಿ ಬನ್ನಿ ಅಂತ ಹೇಳಿ ಸಚಿವರುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸೀಲು ಸೈನು ಹೊಡೆದು ಬರೆದಿರುವ ಪತ್ರ. ಅಂದ್ರೆ ಈ ಸ್ಪೆಷಲ್ ಸೆಷನ್ ಅಂತ ಹೇಳಿ, ವಿಶೇಷ ಅಧಿವೇಶನ ಅಂತ ಹೇಳಿ ಕರೆದಿದ್ದು ಯಾರ ಸುಖಕ್ಕೆ ಸರ್? ಈಗ ನಾವು ಎಂಎಲ್ಎ ಅಂದ್ರೆ ಏನು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವರು ಏನು ವಿಧಾನಸಭೆಯ ಸದಸ್ಯ. ಅವ್ರ ವಿಧಾನಸಭೆಯ ಬಗ್ಗೆನೇ ಅವ್ರಿಗೆ ಗೌರವ ಇಲ್ಲ ಅಂದ್ರೆ ಅವ್ರು ವಿಧಾನಸಭಾ ಸದಸ್ಯರಾಗಿ ಇದ್ದು ಪ್ರಯೋಜನ ಏನು? ಆ ಒಂದು ಹಿನ್ನೆಲೆಯಲ್ಲಿ ಒಂದು ಹೊಸ ಕಾನೂನನ್ನು ಬಹುಶಃ ತರಬೇಕನ್ನು ನಾವು ಒಂದು. ಆಮೇಲೆ ಯಾವುದೇ ಪಕ್ಷ ಆಗಲಿ, ಅದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಎಷ್ಟೋ ಸರ್ತಿ ಯಾವ ವಿಚಾರವನ್ನು ನಾವು ಸದನದಲ್ಲಿ ಚರ್ಚೆ ಮಾಡಬೇಕು, ಯಾವ ವಿಚಾರ ಜನರ ಮಧ್ಯೆ ಹೋಗಿ ನಾವು ಚಳವಳಿ ಅಥವಾ ಒಂದು ಹೋರಾಟ ಮಾಡಬೇಕು, ಯಾವ ವಿಚಾರವನ್ನು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬೇಕು, ಇವ್ರ ಸ್ಪಷ್ಟತೆನೇ ಇಲ್ಲ. ಈಗ ಸದನ ನಡೀತಾ ಇದೆ, ಸದನ ನಡೆಯುವಾಗ ನೀವು ಹೊರಗಡೆ ಪ್ರತಿಭಟನೆ ಮಾಡಿದ್ರೆ ಅದ್ರ ಅರ್ಥ ಏನು? ಇಸ್ ಇಟ್ ನಾಟ್ ಇವನ್ ಕಂಟೆಂಪ್ಟ್ ಟು ದ ಕಂಟೆಂಪ್ಟ್? ಆ ತರದ ಕಾನೂನಿಲ್ಲ, ಮತ್ ಬೇರೆ. ಬಟ್ ಇಸ್ ಇಟ್ ನಾಟ್ ಕಂಟೆಂಪ್ಟ್ ಟು ದ ಹೌಸ್? ನೀವು ನಿಮ್ ವಿಧಾನಸಭೆಗೆ ಅವಮಾನ ಮಾಡಿದಂಗಲ್ವಾ? ನೀವು ಯಾವ ವಿಚಾರವನ್ನು ಅಲ್ಲಿ ಹೇಳ್ಬೋದು, ದಾಖಲೆ ಮೇಲೆ ಹೇಳ್ಬೋದು. ನೀವು ಯು ಕ್ಯಾನ್ ಸೇ ದ ಸೇಮ್ ಥಿಂಗ್ಸ್ ಆನ್ ರೆಕಾರ್ಡ್. ಹಾಗೇನೆ ನಮ್ಗೆ ಜ್ಞಾಪಕ ಇದೆ, ಈ ಮೂಡಾ ಒಂದು ಕೇಸ್ ನಡೆದಾಗ ಕೂಡ ಸದನದಲ್ಲಿ ಉತ್ತರ ಹೇಳ್ಬೋದಿತ್ತು ಸಿದ್ದರಾಮಯ್ಯ. ಅದರ ಬದಲಾಗಿ ಸ್ವಾಭಿಮಾನ ಸಮಾವೇಶ ಮಾಡ್ತಾರೆ ಹೊರಗಡೆ ಹೋಗಿ. ಅದೇ ಹೇಳಿದೆ, ಯಾವುದನ್ನ ಸದನದಲ್ಲಿ ಚರ್ಚೆ ಮಾಡಬೇಕು. ಈಗ ನರೇಗಾ ಆಗ್ಲಿ ಅಥವಾ ತಿಮ್ಮಾಪುರ ವಿಚಾರದಲ್ಲಿ ಬಿಜೆಪಿ ಮಾತಾಡೋದಾಗ್ಲಿ, ಅದನ್ನ ಸದನದಲ್ಲೇ ಕೇಳಿ. ನೀವು ಸದನ ನಡೀತಾ ಇದೆಯಲ್ವಾ? ಈಗ
ನೀವು ಕ್ವಶನ್ ಅವರಲ್ಲಿ ಕೇಳಿ, 0 ಅವರಲ್ಲಿ ಕೇಳಿ, ಅಥವಾ ಬಿಸ್ನೆಸ್ ಟೈಮ್ ಅಲ್ಲಿ ನೀವು ಅದನ್ನ ಸ್ಪೆಷಲ್ ಆಗಿ ಒಂದು ಪರ್ಮಿಷನ್ ತಗೊಂಡು ಕೇಳಿ. ಏನ್ ತೋರ್ಸತ್ತೆ ಸರ್? ಅಂದ್ರೆ ಒಂದು ಆಪ್ಷನ್ ಚರ್ಚೆ ಮಾಡ್ಲಿಕ್ಕೆ ಒಳಗಡೆ ಆಪ್ಷನ್ ಇದ್ರೂ ಕೂಡ ಹೊರಗ್ ಬಂದ್ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಂದ್ರೆ ಉದ್ದೇಶ ಏನಿರಬಹುದು ಅಂತ ಹೇಳಿ. ಉದ್ದೇಶ ಸಾಮಾನ್ಯವಾಗಿ ಏನಿರ್ತದೆ, ಈಗ ಅದು ಉದ್ದೇಶ ಇದೆಯಲ್ಲೋ ಗೊತ್ತಿಲ್ಲ. ಮೇ ಬಿ ವಿಲ್ ಗೆಟ್ ಮೋರ್ ಪಬ್ಲಿಸಿಟಿ ಅಂತ. ಈ ತರದ ವಿಚಾರದಲ್ಲಿ ಪಬ್ಲಿಸಿಟಿ ಸಿಗೋದಿಲ್ಲ ಅಂತ ಕಾರಣ ಆಗ ಸಾಧ್ಯನೇ ಇಲ್ಲ. ಯಾಕೆ ಇದು ದಿಸ್ ಇಸ್ ನಾಟ್ ದ್ಯಾಟ್ ಸೆನ್ಸಿಟಿವ್ ಅನ್ ಇಶ್ಯೂ. ಯಾವುದೋ ಒಂದು ಈ ತರದ ನರೇಗಾಗ್ಲಿ, ಮತ್ತೊಂದು ಈ VBG ರಾಮ್ಜಿ ಆಗ್ಲಿ, ತಿಮ್ಮಾಪುರ ವಿಚಾರದಲ್ಲಾಗ್ಲಿ, ಸದನ ನಡೆಯುವಾಗ ನೀವು ಹೊರಗಡೆ ಬಂದು ಧರಣಿ ಕೂತ್ರೆ ಇಟ್ ಹಾರ್ಡ್ಲಿ ಮೇಕ್ಸ್ ಎನಿ ಮೀಡಿಯಾ ರಿಪಲ್ಸ್ ದೀಸ್ ಡೇಸ್. ಅಷ್ಟು ಸೆನ್ಸಿಟಿವ್ ಇಶ್ಯೂ ಹೌದಾ ಅಲ್ಲ ಅನ್ನೋದನ್ನ ಅವರೇ ಮೊದಲು ವಿಚಾರ ಮಾಡಬೇಕು ಒಂದು. ಆಮೇಲೆ ಆಕ್ಚುಲಿ ಅವರು ಸದನದಲ್ಲಿ ನಿಂತು ಈ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಹೆಚ್ಚು ಬೆಲೆ ಬರೋದು. ಹೌದು, ಯಾಕಂದ್ರೆ ದ ಗವರ್ಮೆಂಟ್ ವಾಸ್ ಡ್ಯೂಟಿ ಬೌಂಡ್ ಟು ಆನ್ಸರ್. ಉತ್ತರ ಕೊಡೋ ದಾಯಿತ್ವ ಇರ್ತಾ ಇತ್ತು, ಕೊಡಲೇಬೇಕಾದ ಅನಿವಾರ್ಯತೆ ಇರ್ತಾ ಇತ್ತು. ಹಾಗೆ ಬಿಡಕ್ಕಾಗೋದಿಲ್ಲ. ಇಲ್ಲಿ ಹೊರಗಡೆ ನಿಂತುಕೊಂಡು ನೀವು ಯಾರನ್ನ ಉದ್ದೇಶಿಸಿ ಮಾಡ್ತಾ ಇದ್ದೀರಿ? ನಿಮ್ಮ ಜೊತೆಲಿ ಇರೋ ಒಂದು 4-6 ಜನ ಶಾಸಕರನ್ನ ಅಥವಾ ನಿಮ್ಮ ಹಿಂಬಾಲಕ ಏನ್ ಮಾಡ್ತಾ ಇದ್ದೀರಿ? ದೇ ಆರ್ ಜಸ್ಟ್ ಕನ್ಫ್ಯೂಸ್ಡ್. ನನಗನ್ಸುತ್ತೆ ದೇ ಲ್ಯಾಕ್ ಕ್ಲಾರಿಟಿ, ಸ್ಪಷ್ಟತೆ ಕೊರತೆ ಕಾಣಿಸ್ತಾ ಇದೆ. ಎರಡು ಪಕ್ಷದಲ್ಲಿ. ಎಡಳಿ ಸರ್, ಇವಾಗ ಈ ವಿಶೇಷ ಅಧಿವೇಶನ ಕರೆದಿರುವ ಉದ್ದೇಶಗಳಲ್ಲಿ ಬಹಳ ಪ್ರಮುಖವಾಗಿ ಇದೇ ಮನ್ರೇಗಾ ಯೋಜನೆ ಅಥವಾ VBG ರಾಮ್ಜಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರೋದೇ ಇದಕ್ಕೆ ಅಂದಮೇಲೆ ನಾವು ಆಡಳಿತ ಪಕ್ಷವಾಗಿ ಆಚೆ ಕೂತ್ಕೊಂಡು ನಮ್ಮ ದೆಹಲಿಯಿಂದ ವರಿಷ್ಠರನ್ನ ಕರೆಸ್ಕೊಂಡು ಬಂದು ವಿಶೇಷವಾಗಿ ಪ್ರತಿಭಟನೆ ಮಾಡಬಾರದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಸರ್. ಮಾಡ್ತಿರೋದು ಏನಕ್ಕೆ ಅಂತ ಹೇಳಿ ಸೆಷನ್ ನಲ್ಲಿ ನೀವು ಮಾತನಾಡಿ ಅಲ್ಲೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವಾ? ಹೋಗಿ ದೆಹಲಿಗೆ ಹೋಗಿ ಅಭ್ಯಾಸ ಇದೆ ನಿಮಗೆ, ಇದು ಅಗತ್ಯ ಇತ್ತ ಅಂತ, ಅದರಲ್ಲೂ ಸೆಷನ್ ಗೈರಾಗಿ. ಈ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಇವರು ಸದನದ ಒಳಗೂ ಮಾಡ್ತಾ ಇದ್ದಾರೆ ಪ್ರತಿಭಟನೆ, ಹೊರಗಡೆನೂ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಏನು ಅನ್ನೋದು ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಏನು ಅಂತಂದ್ರೆ ಕಾರ್ಮಿಕರ ಹಕ್ಕುಗಳನ್ನು ಕಿತ್ಕೊಳ್ಳಲಾಗಿದೆ, ಆಮೇಲೆ ರಾಜ್ಯಗಳ ಮೇಲೆ ಅನಗತ್ಯವಾದ ಹೊರೆಯನ್ನು ಹೊರಿಸಲಾಗಿದೆ. ಸೊ ಇದರಿಂದಾಗಿ ನಮಗೆ ತೊಂದರೆ ಆಗಿದೆ. ಸೊ ಈ ಕಡೆಯಿಂದ ಜನರು ಮತ್ತು ರಾಜ್ಯ ಎರಡೂ ಸಹಿತ ತೊಂದರೆ ಅನುಭವಿಸಿದ್ರಿಂದ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ಅವಕಾಶಗಳು ಸದನದ ಒಳಗೂ ಇದ್ದಾವೆ. ಅದೇನು ಇವತ್ತೇ ಸದನ ಮುಗಿದಿಲ್ಲ, ಇವತ್ತೇ ಅಧಿವೇಶನ ಮುಗಿದಿಲ್ಲ. ಆದ್ದರಿಂದ ಇವತ್ತು ಅವರೆಲ್ಲ ಹೊರಗಡೆ ಬಂದು ಜನರ ಪರವಾಗಿ ನಿಂತು ಜನರಿಗೆ ಆಗಿರ್ತಕ್ಕಂಥ, ರಾಜ್ಯಕ್ಕೆ ಆಗಿರ್ತಕ್ಕಂಥ ದ್ರೋಹದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿದ್ದು ನಮಗೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ದಾರೆ. ಆದ್ರೆ ನನಗೊಂದು ಸಣ್ಣ ಅಸಮಾಧಾನ ಏನಿದೆ ಅಂತಂದ್ರೆ, ಅಲ್ಲಿಂದ ಮೆರವಣಿಗೆ ಮಾಡೋದಕ್ಕೆ ಬೇರೆಯವರಿಗೆ ಅವಕಾಶ ಕೊಡದೇ ಇರುವಾಗ ಇವರು ಮೆರವಣಿಗೆ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಕಾನೂನು ವಿರೋಧಿ ಆಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಅವಕಾಶ ಸಿಗಬೇಕಾಗುತ್ತೆ. ಆಡುವ ಪಕ್ಷ ಅಂದು ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಸ್ವಲ್ಪ ಯಾಕೋ ಕಾನೂನು ವಿರುದ್ಧವಾಗಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಪ್ರತಿಭಟನೆ ಮಾಡಬಾರದು ಅನ್ನೋದು ತಪ್ಪಾಗುತ್ತೆ. ಹಾಗೆ ನಿಮ್ಮ ಪ್ರಕಾರ ಈಗ ಎರಡು ಪ್ರತಿಭಟನೆ ಮಾಡೋದು ತಪ್ಪು ಅಂತ ಹೇಳಲೇ ಇಲ್ಲ, ಬಟ್ ಅಗತ್ಯ ಏನಿತ್ತು ಸರ್? ನೀವಂದ್ರೆ ಇವತ್ತಿಗೆ ಸೆಷನ್ ಮುಗ್ದಿಲ್ಲ ನಿಜವೇ ಸರ್? ಪ್ರತಿದಿನ ಪ್ರತಿ ಗಂಟೆ ಸೆಷನ್ಗೆ ಇಂತಿಷ್ಟು ಅಂತ ಖರ್ಚಾಗೋದು ರಾಜ್ಯ ಸರ್ಕಾರದ ಬೊಕ್ಕಸದ ದುಡ್ಡು, ಅರ್ಥಾತ್ ರಾಜ್ಯದ ಜನರ ತೆರಿಗೆಯ ದುಡ್ಡು. ಇದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಸದನದ ಒಳಗೆ ನಡೀತಕ್ಕಂಥದ್ದೆಲ್ಲವೂ ಸಹಿತ ತೌಡು ಕುಟ್ಟುವ ಕೆಲಸವೇ. ಯಾವುದೂ ಸಹಿತ ಅದರಿಂದ ರಿಸಲ್ಟ್ಸ್ ಗಳು ಇರೋದಿಲ್ಲ. ಇಷ್ಟು ದಿವಸ ನೋಡ್ತಾ ಇದ್ದೀವಿ. ಆ ರೀತಿಯಾಗಿದ್ರೆ ಎಲ್ಲವೂ ವ್ಯರ್ಥವೇ. ಇವ್ರು ನೋಡಿದ್ರೆ ಬರೀ ಜಗಳಾಡ್ತಾರೆ, ಬರೀ ಕದನ ಮಾಡ್ತಾರೆ, ಆರೋಪ ಪ್ರತ್ಯಾರೋಪ ಮಾಡ್ತಾರೆ. ಸದನ ನಡೆಯುವಾಗ ಇವುಗಳನ್ನು ಮಾಡ್ತಾ ಇದ್ದಾರೆ. ಅವಾಗೂ ಸಹಿತ ನಂದೇನು ಅಲ್ಲಿಂದ ರಿಸಲ್ಟ್ಗಳು ಬಹಳ ಕಡಿಮೆ ಬರ್ತಾ ಇರೋದು ಜನಪರವಾಗಿ. ಇವಾಗೂ ಸಹಿತ ಪ್ರತಿಭಟನೆ ಮಾಡಿದಾರಂತಂದ್ರೆ, ಈಗ 2 ಪ್ರತಿಭಟನೆಗಳು ನಡೆದಿದೆ ಇವತ್ತು. ಒಂದು ಪ್ರತಿಭಟನೆ ಕಾಂಗ್ರೆಸ್ನವರು ಮಾಡಿದ್ದಾರೆ, ಏನು ಅಂದ್ರೆ ಜನರ ಪರವಾಗಿ ರಾಜ್ಯದ ಪರವಾಗಿ ಮಾಡಿದ್ದಾರೆ. ಅದೇ ರೀತಿ ಕೌಂಟರ್ ಆಗಿ ಬಿಜೆಪಿ ಅವರು ಇನ್ನೊಂದು ಪ್ರತಿಭಟನೆ ಮಾಡಿದ್ದಾರೆ. ಏನಕ್ಕೆ? ರಾಜ್ಯಪಾಲರಿಗೆ ಅವಮಾನ ಆಯ್ತು ಅಂತ. ಹಾಗಾದ್ರೆ ಯಾವುದು ಜನಪರವಾಗಿತ್ತು? ಅಲ್ಲ, ಬಿಜೆಪಿ ಪ್ರತಿಭಟನೆ ಬಗ್ಗೆನೂ ನಾನು ಪ್ರಶ್ನೆ ಕೇಳ್ತೀನಿ. ಬಿಜೆಪಿ ಅವರು ಕೇವಲ ರಾಜ್ಯಪಾಲರು ಮಾತ್ರವಲ್ಲ, RB ತಿಮ್ಮಾಪುರೆ ಅವರ ರಾಜೀನಾಮೆನೂ ಕೇಳಿದ್ರು, ರಾಜೀವ್ ಗೌಡ ವಿರುದ್ಧವಾಗಿ ಸ್ಲೋ ಡೌನ್ ಆಗಿ ಕ್ರಮ ಆಗಿದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ರು. ಈಗ ಜನಪರವಾದ ಕಾಳಜಿ ಯಾವುದು ಅನ್ನೋದು, ಈ 3-4ರಲ್ಲಿ ಯಾವುದು ಅನ್ನೋದು ನಾವು ಪ್ರಶ್ನೆ ಕೇಳ್ಕೊಳ್ಬೇಕು. ಹಾಟ್ ಟಾಪಿಕ್ ಯಾವುದು ಮೇಡಮ್? ಈಗಿರ್ತಕ್ಕಂಥದ್ದು ಮನ್ರೇಗಾವನ್ನ ಅನಗತ್ಯವಾಗಿ ಬದಲಾಯಿಸಿದ್ದೀರಿ.